गुरु परमदैवतं गुरु परतरं नास्ति तस्मै ಶ್ರೀ ಗುರುವೇ ನಮಃ. ಸ್ವಾನುಭಾವದ ನೆಲೆಯ ನಾನೇ ನಬಲ್ಲೆನೆ, ನೀನೆ ಒಳಪಕ್ಕು ಏನ ನುಡಿಸಿದೊಡನೆ ನಾ ನುಡಿವೆನೆ ಗುರುವೇ ಕೃಪೆಯಾಗು. ಎಲ್ಲ ಭಕ್ತರಿಗೆ ಬರುವಾಗ ಮನಸ್ಸು ಅನ್ನಿಸ್ತಾ ಇತ್ತು, ಮಾತು ಮೌನವಾಗುವ ಒಂದು ಕ್ಷೇತ್ರ ಇದ್ದರೆ ಅದು ಭಕ್ತ ಮುನೇಶ್ವರ ಸ್ವಾಮಿ ಕ್ಷೇತ್ರ ಅನ್ನುವಂಥ ಹೆಮ್ಮೆ ಅಭಿಮಾನದ ಮಾತುಗಳನ್ನು ನಾವೆಲ್ಲರೂ ಆಸ್ವಾದಿಸಬೇಕಾಗಿದೆ. ಇಲ್ಲಿ ಮಾತನಾಡುವಂಥ ಸ್ಥಳ ಅಲ್ಲ ಇದು. ಇದು ಮೌನವಾಗಿ ಮುನೇಶ್ವರನನ್ನು ಅನುಸಂಧಾನಿಸುವ, ನಮ್ಮೊಳಗೆ ಇರುವಂಥ ಮನಸ್ಸನ್ನು ಶೋಧಿಸಿಕೊಳ್ಳುವ, ನಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳುವಂಥ, ನಮ್ಮ ಮನಸ್ಸನ್ನು ಪವಿತ್ರೀಕರಿಗೊಳಿಸುವ ಕ್ಷೇತ್ರ ಅದು ಭಕ್ತ ಮುನೇಶ್ವರ ಕ್ಷೇತ್ರ ಅನ್ನುವಂಥ ಹೆಮ್ಮೆ ನಮ್ಮದೆಲ್ಲರೂ ಆಗಿದೆ. ಆ ಮನಸ್ಸನ್ನು ಶೋಧಿಸಿಕೊಂಡಂತಹ ಕಾರಣಕ್ಕಾಗಿ ಮಂಗಳಮಯಗೊಳಿಸಿಕೊಂಡಂತಹ ಕಾರಣಕ್ಕಾಗಿ ಪೂಜ್ಯರು ಪದ್ಧತಿಯನ್ನು ಅವರು ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಇಲ್ಲಿ ನಿರೂಪಕರಾಗಿ ಮಾತನಾಡಿದಂಥ ಜಿಬೇರಿನವರು ಮುದ್ರತೆ ಪೂಜ್ಯರ ಜೀವಾಳ ಅಂತ ಹೇಳಿ ಕೇವಲ ಸ್ವಾಮೀಜಿಗಳ ಜೀವಾಳ ಮುದ್ರತೆ ಅಲ್ಲ, ಆ ಮುದ್ರತೆ ಈ ಕ್ಷೇತ್ರದ ಜೀವಾಳ ಅನ್ನೋದಕ್ಕೆ ಇವತ್ತು ಕಾರಣಭಾಗವಾಗಿ ಇಷ್ಟು ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ ಇಲ್ಲಿ ದೇವಾಲಯ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಆ ಹೃದಯದಲ್ಲಿದ್ದಂಥ ಆ ಮುದ್ರತೆಯಿಂದ ಹೇಳಿದಂಥ ಪ್ರತಿ ವಾಕ್ಯ, ಪ್ರತಿ ಮಾತು ನಿಮ್ಮೆಲ್ಲರ ಬದುಕಲ್ಲಿ ಒಳ್ಳೆಯದಾಗಿದೆ ಅನ್ನುವ ಕಾರಣಕ್ಕಾಗಿ ಇಷ್ಟು ದೊಡ್ಡ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ನಾವೆಲ್ಲ ಅಭಿಮಾನಿಗಳು ಒಪ್ಪಿಕೊಳ್ಳಬೇಕಾಗಿದೆ.